ಯಾಕಂದರೆ ಒಂದು 6-8 ಹುಡುಗರು ಕ್ರಿಕೆಟ್ ಆಡಬೇಕು ಅಂಥೇಳಿ ಹೊರಗೆ ಬಂದವಾಗ ಫಸ್ಟ್ ಬ್ಯಾಟಿಂಗ್ ಯಾರು ಮಾಡಬೇಕು ಅನ್ನೋದಕ್ಕೆ ಜಗಳ, ಆ ಬ್ಯಾಟ್ ಯಾರು ಮನೆಯಲ್ಲಿ ಒಯ್ದಿಟ್ಕೊಳ್ಬೇಕು ಅನ್ನುವಂಥ ಜಗಳ. ಕೊನೆಗೆ ಅವರವರು ಜಗಳ ಆಗಿ ಕೊನೆಗೆ ಒಬ್ಬರು ಕೇಳ್ತಾನೆ, ಬ್ಯಾಟ್ ಎಲ್ಲದೆ ಸ್ವಲ್ಪ ತೋರಿಸಿ. ಇಲ್ಲ, ಬ್ಯಾಟ್ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿ ಬರಬೇಕು. ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿ ಬಂದ ಮೇಲೆ ಫಸ್ಟ್ ಬ್ಯಾಟಿಂಗ್ ಯಾರು, ಆ ಬ್ಯಾಟ್ ಯಾರ ಮನೆಯಲ್ಲಿ ಉಳಿತದೋ ಅದು ಮುಂದಿದ್ದು. ಬನವಾಸಿ ಶಿರ್ಸಿ ಅಲ್ಲ, ಯಲ್ಲಾಪುರದಲ್ಲೂ ಕೂಡ ಕದಂಬರ ಶಾಸನಗಳು ಬೇಕಾದಷ್ಟಿದೆ. ಕದಂಬರು ಮಾಡಿದಂಥ ಆಡಳಿತ, ಕದಂಬರು ಮಾಡಿದ ಅಭಿವೃದ್ಧಿ ಕೆಲಸಗಳ ಶಾಸನಗಳಿವೆ. ಹಾಗಾಗಿ ಕದಂಬ ಜಿಲ್ಲೆ ಕದಂಬ ಕನ್ನಡ ಜಿಲ್ಲೆ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಹಾಗಾಗಿ ಯಲ್ಲಾಪುರ ಕೂಡ ಕದಂಬರದೇ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಇವತ್ತಿಂದು ಅಪರೂಪವಾದಂಥ ಸಭೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಈ ಹಿಂದಿನ ಸಭೆಗಳಲ್ಲೂ ಕೂಡ ಈ ಸಭೆಗಳನ್ನು ನೋಡಿದ್ದೇನೆ ನಾನು. VS ಸೋಂದೆ ಅವರಿಂದ ಆರಂಭ ಆಗಿ ಉಪೇಂದ್ರ ಪೈ ಮತ್ತು ಅವರ ಸಂಗಡಿಗರಿಂದ ಮುಂದುವರೆದು ಈಗ ಅನಂತಮೂರ್ತಿ ಹೆಗಡೆಯವರವರೆಗೆ ಈ ಘಟ್ಟದ ಮೇಲಿನ ತಾಲೂಕುಗಳಿಗೆ ಒಂದು ಪ್ರತ್ಯೇಕ ಜಿಲ್ಲೆ ಆಗಬೇಕು ಅನ್ನುವಂಥ ಒಂದು ಹೋರಾಟದ ಕೂಗು ಕೇಳಿ ಬರ್ತಾ ಇದೆ. ಆದರೆ ಹಿಂದೆ ಒಂದು 2-3 ಸಭೆಗಳಲ್ಲಿ ನಾವು ಇದ್ದಾವಾಗ ನನಗ್ಯಾಕೋ ಅವರ ಮಾತಿನ ಧೋರಣೆ ಸರಿ ಅಂತ ಅನ್ನಿಸ್ಲಿಲ್ಲ. ಇವತ್ತು ಸುಮಾರು DN ಗಾಂವ್ಕರ್ ನನ್ನ ಸಾಕಷ್ಟು ಭಾರವನ್ನು ಕಡಿಮೆ ಮಾಡಿದ್ದಾರೆ ಇವತ್ತು. ಯಾಕಂದರೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಮತ್ತು ಎಲ್ಲರನ್ನೂ ಕೂಡ ಒಳಗೊಂಡು ಹೋಗುವಂಥ ಒಂದು ಪ್ರಕ್ರಿಯೆ ಒಳಗೆ ಯಾರಿಗೂ ಕೂಡ ಅಸಮಾಧಾನವಾದಂಥ ರೀತಿಯಲ್ಲಿ ನೀವೆಲ್ಲ ನಮ್ಮವರು, ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ ಅನ್ನುವಂಥ ಆ ಸಮಷ್ಟಿ ಪ್ರಜ್ಞೆ ಇದ್ದರೆ ಮಾತ್ರ ಆ ನಾಯಕತ್ವ ಅನ್ನೋದನ್ನು ಎಲ್ಲರೂ ಕೂಡ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇಲ್ಲದೆ ಹೋದರೆ ನೀವೆಲ್ಲರೂ ನಾವು ಶಿರ್ಸಿ ಜಿಲ್ಲೆ ಮಾಡ್ತಾಯಿದ್ದೀವಿ, ನೀವೆಲ್ಲರೂ ಹೋರಾಟಕ್ಕೆ ಬರ್ರಿ ಅಂತಂದರೆ, ಎಲ್ಲೋ ಊರಲ್ಲಿ ಯಾರೋ ಒಬ್ಬಳು ಗರ್ಭಿಣಿ ಹೆಂಗಸು ಹಡಿತಾ ಇದ್ದಾಳೆ ಅಂತಂದರೆ ನಾವ್ಯಾಕೆ ಹೆರಿಗೆ ನೋವನ್ನು ಅನುಭವಿಸಬೇಕು, ನಾವ್ಯಾಕೆ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಪ್ರಶ್ನೆ. ಅದೇ ರೀತಿಯಾಗಿ ಒಬ್ಬರು ಹೇಳಿದರು ನನಗೆ, ನಿಮ್ಮಲ್ಲಿ ಏನು ಉಂಟ್ರಿ, ಯಲ್ಲಾಪುರದಲ್ಲಿ ಏನೂ ಇಲ್ಲ, ನಮ್ಮ ಶಿರ್ಸಿಯಲ್ಲಿ ಭಾಳ ಉಂಟು, ಹೀಗಾಗಿ ಶಿರ್ಸಿಯನ್ನೇ ಜಿಲ್ಲೆ ಆಗಲಿ. ಆದರೆ ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ಇಲ್ಲಿ 350 ಎಕರೆಯಿಂದ 400 ಎಕರೆಯವರೆಗೆ ರೆವೆನ್ಯೂ ಲ್ಯಾಂಡ್ ಇದೆ, ಖಾಲಿ ರೆವೆನ್ಯೂ ಲ್ಯಾಂಡ್ ಇದೆ. ನಾನು ಮತ್ತು ರಾಮನಾಯಕರು ಕೂಡಿ ಕಲೆಕ್ಟ್ ಮಾಡಿದಂಥ ಮಾಹಿತಿ, ಇಷ್ಟು ದೊಡ್ಡದಾದಂಥ ಭೂಮಿ ಬೇರೆ ಕಡೆ ಸಿಗಲಿಕ್ಕೆ ಕಷ್ಟ ಸಾಧ್ಯ ಇಲ್ಲೇ ಇಲ್ಲ ಅಂತ ಹೇಳಿದ್ರು. ಅಡ್ಡಿ 350 ಎಕರೆಗಿಂತಲೂ ಹೆಚ್ಚಿಗೆ ಜಾಗ ಇವತ್ತು ಖಾಲಿ ಬಿದ್ದುಕೊಂಡಿದೆ. ಹಾಗಾಗಿ ಎಷ್ಟು ಆಫೀಸ್ಗಳನ್ನು ತಂದರೂ ಕೂಡ ಇನ್ನೂ ಜಾಗ ಉಳಿಲಿಕ್ಕೆ ಸಾಧ್ಯ. ಮತ್ತು ಇಲ್ಲಿ ಹೋರಾಟದ ಕಿಚ್ಚು ಅಂತೂ ಮೊದಲಿನಿಂದ ಇದೆ. ನಾನು ಕೂಡ 40 ವರ್ಷದಿಂದ ಎಲ್ಲ ಹೋರಾಟಗಳಲ್ಲೂ ಕೂಡ ಇದ್ದವನೇ. ನಾನೊಬ್ಬ ಪತ್ರಕರ್ತನಾಗಿದ್ದವನೇ, ಒಬ್ಬ ನಾಗರಿಕನಾಗಿ ಕೂಡ ನಾನು ಇದ್ದವನೇ. ಆದರೆ ಅವರು ಆ ರೀತಿಯಾಗಿ ಅವರು ಅದೊಂದು ಬೋರ್ಡೇ ಹಿಡ್ಕೊಂಡು ಬಂದಿದ್ದರು, ಶಿರ್ಸಿ ಜಿಲ್ಲೆ ನಾವು ಮಾಡ್ತೀವಿ, ನೀವೆಲ್ಲ ಬನ್ನಿ ಅಂತೇಳಿ. ಆದರೆ ಇವತ್ತಿನ ಅನಂತಮೂರ್ತಿ ಹೆಗಡೆಯವರ ಮಾತಿನಲ್ಲಿ, ಇವತ್ತು ಸಭೆಗಿಂತಲೂ ಮೊದಲು ಅವರು ಹೇಳಿದಂಥ ಮಾತಿನಲ್ಲಿ ಮೊದಲು ಜಿಲ್ಲೆ ಆಗಲಿ. ಯಾಕಂದರೆ ಒಂದು 6-8 ಹುಡುಗರು ಕ್ರಿಕೆಟ್ ಆಡಬೇಕು ಅಂಥೇಳಿ ಹೊರಗೆ ಬಂದವಾಗ ಫಸ್ಟ್ ಬ್ಯಾಟಿಂಗ್ ಯಾರು ಮಾಡಬೇಕು ಅನ್ನೋದಕ್ಕೆ ಜಗಳ, ಆ ಬ್ಯಾಟ್ ಯಾರು ಮನೆಯಲ್ಲಿ ಒಯ್ದಿಟ್ಕೊಳ್ಬೇಕು ಅನ್ನುವಂಥ ಜಗಳ. ಕೊನೆಗೆ ಅವರವರು ಜಗಳ ಆಗಿ ಕೊನೆಗೆ ಒಬ್ಬರು ಕೇಳ್ತಾನೆ, ಬ್ಯಾಟ್ ಎಲ್ಲದೆ ಸ್ವಲ್ಪ ತೋರಿಸಿ. ಇಲ್ಲ, ಬ್ಯಾಟ್ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿ ಬರಬೇಕು. ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿ ಬಂದ ಮೇಲೆ ಫಸ್ಟ್ ಬ್ಯಾಟಿಂಗ್ ಯಾರು, ಆ ಬ್ಯಾಟ್ ಯಾರ ಮನೆಯಲ್ಲಿ ಉಳಿತದೋ ಅದು ಮುಂದಿದ್ದು. ಸ್ಯಾಂಕ್ಷನ್ ಆಗ್ತದೋ ಗೊತ್ತಿಲ್ಲ, ಭಗವಂತರು ಒಬ್ಬರಿಗೆ ಗೊತ್ತು. ಹಾಗಾಗಿ ನಮ್ಮಲ್ಲಿ ಒಂದು ಸಂಘಟಿತವಾದಂಥ ಹೋರಾಟ ಆಗಬೇಕು ಅಂತಂದರೆ ಇದರ ಮುಂಚೂಣಿಯಲ್ಲಿದ್ದವರು ಆ ಪೂರ್ವಾಗ್ರಹ ಪೀಡಿತ ಮನಸ್ಸನ್ನು ಬಿಟ್ಟು ಬರಬೇಕು. ಪೂರ್ವಾಗ್ರಹ ಪೀಡಿತರಾಗಿ ಎಲ್ಲಾದರೆ ಏನು ಅನುಕೂಲ ಅಂತೂ ಆಗ್ತದೆ. ಯಾಕಂದರೆ ಜಿಲ್ಲೆ ಒಡೆಯುವಂಥ ಪ್ರಶ್ನೆ ಅಲ್ಲ, ಆಡಳಿತಾತ್ಮಕವಾದಂಥ ದೃಷ್ಟಿಯೊಳಗೆ ಇದು ಒಂದು ಆಡಳಿತ ದೃಷ್ಟಿಯಲ್ಲಿ, ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶದ ಜನರಿಗೂ ಕೂಡ ಸುಲಭವಾಗಿ ಸೌಲಭ್ಯಗಳನ್ನು ಸಿಗಬೇಕು ಅನ್ನುವಂಥ ದೃಷ್ಟಿಕೋನದೊಳಗೆ ಈ ಒಂದು ಜಿಲ್ಲೆ ಘಟ್ಟದ ಮೇಲಿನ ತಾಲೂಕುಗಳಿಗೆ ಒಂದು ಜಿಲ್ಲೆ ಆಗಬೇಕು.
ಹಾಗಾಗಿ ಮುಂದಿನ ದಿನಗಳಲ್ಲಿ ವಿಚಾರ ಮಾಡುವ ಜಿಲ್ಲಾ ಕೇಂದ್ರ ಎಲ್ಲಾಗ್ತದೆ. ಆದರೆ ನಮಗೆ ಡಿ ಎನ್ ಗಾಂವ್ಕರ್ ಹೇಳ್ದಂಗೆ ನಮಗೊಂದು ನೋವು ಇದ್ದೇ ಇದೆ ಮೊದಲಿಂದನೂ ಕೂಡ. ಯಾಕಂದರೆ ಇಲ್ಲಿ ಯಲ್ಲಾಪುರ ತಾಲೂಕಿನವರು ಸಾಕಷ್ಟು ನೋವುಗಳನ್ನು ಅನುಭವಿಸಿಬಿಟ್ಟಿದೆ. ಯಾಕಂದರೆ ಹೋರಾಟದ ಮುಂಚೂಣಿಯಲ್ಲೇ ನಾವಿದ್ದೇವೆ. ಈಗ ಎಷ್ಟೋ ಆಫೀಸುಗಳು ಶಿರ್ಸಿ ಹೋದಾಗಲೂ ಕೂಡ, ಶಿರ್ಸಿ ಶೈಕ್ಷಣಿಕ ಜಿಲ್ಲೆ ಆದಾಗಲೂ ಕೂಡ ಮುಕ್ತ ಕಂಠದಿಂದ ನಾವು ಸ್ವಾಗತ ಮಾಡಿದ್ದೇವೆ. ಎಲ್ಲೂ ಕೂಡ ಇದು ಆಗಬಾರ್ದಾಗಿತ್ತು ಅಂತೇಳಿ ಯಾರು ಒಂದೇ ಒಂದು ಸ್ಟೇಟ್ಮೆಂಟ್ ಯಲ್ಲಾಪುರದಿಂದ ಬರಲಿಲ್ಲ. ನಾನು ಈ ಪರಿಸರದ ಹೆಸರಿನಲ್ಲಿ ತಮ್ಮ ಸ್ವಾರ್ಥದ ಬೇಳೆಯನ್ನು ಬೇಯಿಸಿಕೊಳ್ತಾ ಇರುವವರಿಗೆ ಈಗಲೂ ಕೂಡ ನನ್ನ ಪ್ರಶ್ನೆ ಒಂದೇ, ನಿಮಗೆ ಶಿರ್ಸಿಯಿಂದ ತಾಳಗುಪ್ಪ ರೈಲು ಆದರೆ ಏನೂ ನಡೀತದೆ, ಅದಕ್ಕೆ ಏನೂ ಪರಿಸರ ಹಾನಿ ಆಗಲ್ಲ. ನಿಮಗೆ ಶಿರ್ಸಿಯಿಂದ ಹಾವೇರಿವರೆಗೆ ರೈಲು ಆದರೆ ನಿಮಗೇನೂ ಪರಿಸರ ಹಾನಿ ಆಗಲ್ಲ. ಆದರೆ ಈಗ ಕಿರುವತ್ತಿವರೆಗೆ ಬಂದಂಥ ರೈಲು ಮುಂದೆ ಹೋಗಿಬಿಟ್ರೆ ಅದು ಪರಿಸರ ಹಾನಿ ಆಗ್ತದೆ. ಹಾಗಾಗಿ ಹುಬ್ಬಳ್ಳಿ ಅಂಕೋಲ ರೈಲು ನಿಲ್ಲಿಸಬೇಕು ಅನ್ನುವಂಥ ಹುನ್ನಾರ. ಹಾಗಾಗಿ ಈ ಅನ್ಯಾಯದವನ್ನು ನೀವು ನಿರಂತರವಾಗಿ ಯಲ್ಲಾಪುರಗರ ಅನ್ಯಾಯಗಳು ಒಳಪಡ್ತಾ ಇದ್ದಾರೆ. ಹಾಗಾಗಿ ಅದರ ಮೇಲೆ ಈ ತುಪ್ಪ ಸುರಿದಾಗೆ ಮತ್ತು ಶಿರ್ಸಿ ಜಿಲ್ಲೆ ಮಾಡ್ತೀವಿ ಬರ್ರಿ ಅಂತ ಹೇಳಿದರೆ ಯಾರೂ ಬರಲ್ಲ. ನಿಮಗೆ ಯಲ್ಲಾಪುರ ತಾಲೂಕಿನ ನಾ ಇವತ್ತು ಬಂದದ್ದು ಯಾಕೆ ಅಂತಂದರೆ, ಈ ಹಿಂದಿನ ನಾನು ಇದಕ್ಕೆ ಬರಬಾರ್ದು ಅಂತಲೇ ಹಿಂದೆ ಇದು ಮಾಡಿದ್ದೆ. ಆದರೆ ಅವರೇನದು ಇಲ್ಲ, ಮೊದಲು ಜಿಲ್ಲೆ ಮಾಡೋಣ. ನಿಮಗೊಂದು ಕ್ಲಾರಿಟಿ ಅನ್ನೋದಿರಬೇಕು. ಒಬ್ಬನು ಮುಂಚೂಣಿಯಲ್ಲಿ ಇದ್ದಾವಾಗ, ಹಾಗೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದಾವಾಗ ಯಾರ ಭಾವನೆಗಳು ಕೂಡ ಘಾಸಿ ಆಗದೆ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ಈ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಮೊದಲು ಜಿಲ್ಲೆ ಆಗಲಿ, ಆನಂತರ ಕೂತ್ಕೊಂಡು ಮಾತಾಡುವ ಯಾವ ಆಫೀಸ್ ಎಲ್ಲ ಆಗಬೇಕು, ಇದಕ್ಕೆ ಹೆಸರು ಏನು ಇಡಬೇಕು. ಆನಂತರ ಈಗ ಕದಂಬ ಜಿಲ್ಲೆ ಅಂದರೆ ಅದಕ್ಕೇನು ನಮ್ಮದು ಅಬ್ಜೆಕ್ಷನ್ ಇರಲಿಕ್ಕಿಲ್ಲ ಅನ್ನಿಸ್ತದೆ. ಯಾಕಂದರೆ ಕದಂಬರ ಆಳಿನ ನಾಡು ಇದು ಕೂಡ ಕೇವಲ ಬನವಾಸಿ ಮಾತ್ರ ಅಲ್ಲ, ಬನವಾಸಿ ಶಿರ್ಸಿ ಅಲ್ಲ, ಯಲ್ಲಾಪುರದಲ್ಲೂ ಕೂಡ ಕದಂಬರ ಶಾಸನಗಳು ಬೇಕಾದಷ್ಟಿದೆ. ಕದಂಬರು ಮಾಡಿದಂಥ ಆಡಳಿತ, ಕದಂಬರು ಮಾಡಿದ ಅಭಿವೃದ್ಧಿ ಕೆಲಸಗಳ ಶಾಸನಗಳಿವೆ. ಹಾಗಾಗಿ ಕದಂಬ ಜಿಲ್ಲೆ ಕದಂಬ ಕನ್ನಡ ಜಿಲ್ಲೆ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಹಾಗಾಗಿ ಯಲ್ಲಾಪುರ ಕೂಡ ಕದಂಬರದೇ. ಆದರೆ ನೀವು ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ, ಅಂದರೆ ಕೇಂದ್ರ ಸ್ಥಾನ ಆನಂತರ ಇದೆ. ಆನಂತರ ಅವರು ಹೇಳಿದರೆ ಇದೆಲ್ಲ ಮಾತುಗಳೇ ಈಗಾಗಲೇ ಅದು ಚರ್ಚೆಗೆ ಬಂದಿದೆ. ಅದಕ್ಕೆ ಆ ಒಂದು ಹಳೆಯ ಗೂಂಗಿನಿಂದ, ಶಿರ್ಸಿ ಜಿಲ್ಲೆ ಅನ್ನುವಂಥ ಗೂಂಗಿನಿಂದ ಹೊರಗೆ ಬಂದು ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕುಗಳಿಗೆ ಪ್ರತ್ಯೇಕವಾದ ಜಿಲ್ಲೆಯ ಹೋರಾಟ ಆಗಬೇಕು. ಇದು ಈಗ ರವಿ ಕೈಟ್ಕರ್ ಹೇಳ್ದಂಗೆ ಎಲ್ಲ ಸಮುದಾಯದ ಮುಖಂಡರನ್ನು, ಎಲ್ಲ ಸಮುದಾಯದ ಪ್ರಮುಖರನ್ನು, ಎಲ್ಲ ಸಮುದಾಯದ ಅನುಯಾಯಿಗಳನ್ನು ಇಲ್ಲಿ ಸೇರಿಸುವಂಥ ಕೆಲಸ. ಒಂದೊಂದು ಸಮುದಾಯದವನ್ನು ಸೇರಿಸಿದ್ರು ಕೂಡ ಅಡಿಕೆ ಭವನ ಸಾಕಾಗಲಿಕ್ಕಿಲ್ಲ. ಯಾಕಂದರೆ ಒಂದು ಹೋರಾಟ ಮಾಡಬೇಕು ಅಂತಂದರೆ ಬೇಕಾದಷ್ಟು ಜನ ಇದ್ದಾರೆ. ಹಿಂದೆ ನಾನು ಸೊರಡವಳ್ಳಿ ಸ್ವಾಮಿಗಳ ನೇತೃತ್ವದಲ್ಲಿ ಬೆಡತಿ ಹೋರಾಟ ಮಾಡಿದ ನೋಡಿದ್ದೇನೆ. ಆಗಿನ ಕಾಲದಲ್ಲಿ 10,000ಕ್ಕಿಂತಲೂ ಹೆಚ್ಚಿಗೆ ಜನ ಆ ಮಾಗೋಡಿ ಇದ್ರೊಳಗೆ ನಿಂತರೆ ಆ ನದಿಯ ಶಬ್ದ ಕೂಡ ಕೇಳ್ತಾ ಇರಲಿಲ್ಲ, ಅಷ್ಟು ಜನ ಸೇರಿದ್ದಾರೆ. ಅಂದರೆ ಎಲ್ಲ ಸಮುದಾಯದವರು ಆ ಹೋರಾಟದ ಕಿಚ್ಚು ಇದೆ ಇಲ್ಲಿ. ಮತ್ತು ಕೇವಲ ಇಲ್ಲಿ ಸಭೆಗಳನ್ನು ಮಾಡಿದ ಮಾತ್ರಕ್ಕೆ, ಕೇವಲ ಪತ್ರಿಕಾ ಹೇಳಿಕೆಗಳ ಮಾತ್ರಕ್ಕೆ ಜಿಲ್ಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜಿಲ್ಲೆ ಆಗಬೇಕು, ಪ್ರತಿಯೊಂದು ಹಳ್ಳಿಗೆ ಹೋಗಿ, ಪಂಚಾಯತ್ ಮಟ್ಟದಲ್ಲಿ ಹೋಗಿ, ಆ ಪಂಚಾಯತ್ ಮಟ್ಟದಲ್ಲಿ ಜನರಿಗೆ ತಿಳುವಳಿಕೆಯನ್ನು ಕೊಟ್ಟು ಯಾಕೆ ಜಿಲ್ಲೆ ಆಗಬೇಕು, ಅದು ಪ್ರತಿಯೊಬ್ಬರಿಗೂ ಹೋಗಿ ಮುಟ್ಟಿದಾಗ ಎಲ್ಲರ ಧ್ವನಿ ಆವಾಗ ಬಲಗೊಳ್ತದೆ. ಈಗ ನಮ್ಮ ಮುಂದಿನ ಕಾರ್ಯ, ನಾನು ಅನಂತಮೂರ್ತಿ ಹತ್ರ ಹೇಳಿದೆ. ಹಾಗಾಗಿ ಮುಂದಿನ ಕಾರ್ಯಗಳನ್ನು ಏನು ಮಾಡೋದು, ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಹೋಗಿ, ಸಾಧ್ಯ ಆದರೆ 2-3 ಪಂಚಾಯತ್ ಒಂದು ಕಡೆ ಸೇರಿಸಿ, ಅಥವಾ ಪಂಚಾಯತ್ ಸಪ್ರೇಟ್, ದೊಡ್ಡ ಪಂಚಾಯತ್ ಇದ್ದರೆ ಒಂದು ಪಂಚಾಯತ್ ಸಪ್ರೇಟಾಗಿ ಅಲ್ಲಿಯ ಜನಪ್ರತಿನಿಧಿಗಳನ್ನು ಒಳಗೊಂಡು, ಅಲ್ಲಿಯ ಪ್ರಮುಖರನ್ನು ಒಳಗೊಂಡು ಒಂದು ಸಭೆಯನ್ನು ಮಾಡಿ ಅವರಿಗೆ ತಿಳುವಳಿಕೆ ಕೊಡುವಂಥದ್ದು. ಯಾಕಂದರೆ ಇದು ರೂಟ್ ಲೆವೆಲ್, ಬೇರೆ ತಳಮಟ್ಟದಲ್ಲಿ ಹೋಗಿ ಈ ವಿಷಯ ಜನರಿಗೆ ಮುಟ್ಟದೇ ಇದ್ದರೆ ಇದು ಹೋರಾಟ ಆಗಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಪತ್ರಿಕಾ ಹೇಳಿಕೆ ಮಾತ್ರ ಆಗ್ತದೆ, ಅಥವಾ ಒಂದು ಚಾ ಕುಡಿದು ಹೋಗುವಂಥ ಸಭೆ ಆಗ್ತದೆ. ಹಾಗಾಗಿ ಇದು ನಿಜವಾದರೂ ಒಂದು ಹೋರಾಟನೇ ಆಗಬೇಕು ಅಂತಾದರೆ ನಾವು ಪ್ರತಿ ಪಂಚಾಯತ್ ಮಟ್ಟಕ್ಕೆ ಹೋಗಬೇಕು, ನಾವು ಹಳ್ಳಿಗೆ ಹೋಗಬೇಕು, ಕರಪತ್ರಗಳನ್ನು ಹೊರಡಿಸ್ಬೇಕು,
ಆನಂತರ ಭಿತ್ತಿಪತ್ರಗಳನ್ನು ನಾವು ಪ್ರದರ್ಶನ ಮಾಡಬೇಕು. ಆನಂತರ ಈಗ ಮುಂದಿನ ಹೋರಾಟದಲ್ಲಿ ಈ ಪಂಚಾಯತ್ ಲೆವೆಲ್ದಲ್ಲಿ ಎಲ್ಲ ಜನರನ್ನು ಸಂಘಟನೆ ಮಾಡಿ ಒಂದು ಮೆರವಣಿಗೆ ಆರಂಭ ಆಯಿತು ಅಂತಂದರೆ ಅಲ್ಲಿ ಹೋರಾಟದ ಕಿಚ್ಚು ಆರಂಭ ಆಯಿತು, ಒಂದು ಕಿಡಿ ಹೊತ್ಕೊಳ್ತು ಅಂತ. ಹಾಗಾಗಿ ಒಂದು ಮೆರವಣಿಗೆ ರೂಪದಲ್ಲಿ ಇದನ್ನು ಆಗಲಿ ಅನ್ನೋ ನನ್ನ ಅಭಿಪ್ರಾಯ. ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೋ ಕಾರವಾರದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿಬಿಟ್ರೆ ಅದು ನಮಗೆ ಸಾಕಾಗಲ್ಲ. ಎಲ್ಲೋ ಒಂದು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಎಲ್ಲೋ ಮೂಲೆಯಲ್ಲಿ ಆಗಿಬಿಟ್ರೆ ಇಲ್ಲಿಯ ಪ್ರತಿಭಾ ಪಲಾಯನ ಆಗ್ತಾಯಿದೆ. ನಾನೊಬ್ಬ ಶಿಕ್ಷಣ ಕ್ಷೇತ್ರದಲ್ಲಿ 40 ವರ್ಷಗಳವರೆಗೆ ಕೆಲಸ ಮಾಡಿದ ಅನುಭವವುಳ್ಳಂಥ ನಾನು ಅನೇಕ ಜನಕ್ಕೆ ಇಲ್ಲ ರೀ, ನಾವು ಸೌತ್ ಕೆನರಾಗೆ ಹೋಗ್ತೀವಿ, ನಾವು ಅಲ್ಲಿ ಉಜಿರೆಗೆ ಹೋಗ್ತೀವಿ, ನಾವು ಮಂಗಳೂರಿಗೆ ಹೋಗ್ತೀವಿ ಅಂತ ಹೇಳ್ತಾರೆ ಹೊರತು ನಾವು ಇಲ್ಲೇ ಕಲಿತೀವಿ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಇಲ್ಲಿ ಆವಾಗ ನಮ್ಮ ಬಾಯಿನೂ ಕಟ್ಟಿದ ಹಾಗೆ ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಹಾಗಾಗಿ ಇಂಜಿನಿಯರಿಂಗ್ ಕಾಲೇಜುಗಳಾಗಬೇಕು, ಅವರ ಮಕ್ಕಳ ಕೌಶಲ್ಯ ಅಭಿವೃದ್ಧಿಗಾಗಿ ತರಬೇತಿ ಕೇಂದ್ರಗಳಾಗಬೇಕು. ಆನಂತರ ಇಲ್ಲಿಯ ಸುಸಜ್ಜಿತವಾದ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜುಗಳಾಗಬೇಕು. ಆನಂತರ ಈ ಎಲ್ಲ ಆಫೀಸುಗಳು, ಮುಖ್ಯವಾಗಿ ಕೆಲವರು ಮಾತನಾಡ್ತಾ ಹೇಳಿದರು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಅಂತ. ನಮ್ಮಲ್ಲಿ ಅತ್ಯದ್ಭುತವಾದಂಥ ರಾಜಕೀಯ ನಾಯಕರಿದ್ದಾರೆ, ಆದರೆ ಆ ರಾಜಕೀಯ ನಾಯಕರಲ್ಲಿ ಇಚ್ಛಾಶಕ್ತಿಯ ಕೊರತೆ ಅಂತ. ಅವರ ಮನಸ್ಸು ಮಾಡಿದರೆ ಇದೇನು ದೊಡ್ಡ ಮಾತಾಗಿರಲಿಲ್ಲ. ಇದು ಒಂದು ಪ್ರತ್ಯೇಕ ಜಿಲ್ಲೆಗಾಗಿ ಹೋರಾಟ ಮಾಡೋದು ಏನು ದೊಡ್ಡ ಮಾತಾಗಿರಲಿಲ್ಲ. ಆದರೆ ಅದು ನಮ್ಮ ಹೆಸರು ಮಾತ್ರ ಹೇಳಬೇಡಿ ಅಂಥೇಳಿ ಅನಂತಮೂರ್ತಿ ಅವರಿಗೆ ಹೇಳ್ದಂಗೆ ನಮ್ಮ ಹೆಸರು ಮುಂದೆ ಬರೋದು ಬೇಡ. ಈಗ ಒಂದು ಹೋರಾಟದ ರೂಪರೇಷೆ ಆದವಾಗ ಒಂದು ಹೋರಾಟವನ್ನು ನಾವು ಅದನ್ನು ನೀಲನಕ್ಷೆ ಸಿದ್ಧಪಡಿಸಿದಾಗ ಅಲ್ಲಿ ತಮ್ಮ ಪಾತ್ರ ಏನು ಅನ್ನೋದು ಅರ್ಥ ಮಾಡಿಕೊಳ್ಬೇಕು. ಅದಕ್ಕಾಗಿ ನಾನು ಈ ವೇದಿಕೆ ಮೇಲಿದ್ದ ಜನಪ್ರತಿನಿಧಿಗಳು ಕೂಡ ನಾನು ಅವ್ರಿಗೆ ಹೇಳ್ತಾ ಇದ್ದೇನೆ, ದಯವಿಟ್ಟು ಮನವಿ ಮಾಡಿಕೊಳ್ತಾ ಇದ್ದೇನೆ, ಈ ಹೋರಾಟಕ್ಕೆ ದಯವಿಟ್ಟು ಬೆಂಬಲ ಕೊಡಿ. ನೀವು ಸಕ್ರಿಯವಾದ ಬೆಂಬಲ ಕೊಡಿ. ನಿಮ್ಮ ತೆರೆಮರೆಯ ಬೆಂಬಲಕ್ಕಿಂತ ಹೆಚ್ಚು ಸಕ್ರಿಯ ಬೆಂಬಲ ಕೊಟ್ಟರೆ ಇನ್ನೊಂದು 100 ಜನ 1000 ಜನ ನಮ್ಮ ಹೋರಾಟದಲ್ಲಿ ಬಂದು ಸೇರಿಕೊಳ್ತಾರೆ. ಆನಂತರ ಇವತ್ತು ಒಳ್ಳೆಯ ಒಂದು ಅತ್ಯಂತ ಉನ್ನತ ಗುಣಮಟ್ಟದ ಚರ್ಚೆಗಳು ಕೂಡ ನಡೆದಿವೆ. ಹಾಗಾಗಿ ಕೆಲವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಕೆಲವೊಂದು ಚರ್ವಣ ಆಗಿದೆ. ಯಾಕಂದರೆ ವಿಷಯ ಒಂದೇ ಆಗಿದ್ದರಿಂದ 10 ಜನ ಹೇಳಿದವಾಗ ಅದು ಸಹಜವಾಗಿ ಆ ವಿಷಯ ಮತ್ತು ಅದು ಮತ್ತೊಂದು ಸಲ ಪುನರಾವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ. ಆದರೂ ಕೂಡ ಎಲ್ಲರ ಆಶಯ ಒಂದೇ, ಏನಂದರೆ ಪ್ರತ್ಯೇಕ ಜಿಲ್ಲೆ ಆಗಬೇಕು. ಜಿಲ್ಲೆ ಒಡೆಯುವಂಥ ಕೆಲಸ ಇಲ್ಲ, ಆದರೆ ಆಡಳಿತಾತ್ಮಕವಾದ ದೃಷ್ಟಿಯಲ್ಲಿ ಒಂದು ಪ್ರತ್ಯೇಕ ಜಿಲ್ಲೆ ಮಾತ್ರ ಆಗಬೇಕು. ಯಾಕಂದರೆ ಕರಾವಳಿಯ ಸಂಸ್ಕೃತಿ, ಆನಂತರ ಉತ್ತರ ಕನ್ನಡ ಈ ಘಟ್ಟದ ಮೇಲಿನ ಸಂಸ್ಕೃತಿಗಳು ಯಾವಾಗಲೂ ಮೇಳೈಸಿಕೊಂಡು ಒಬ್ಬರು ಪರಸ್ಪರ ಪೂರಕವಾಗಿ ಇಷ್ಟು ವರ್ಷಗಳವರೆಗೆ ನಡ್ಕೊಂಡೋಗಿ ಇನ್ನು ಮುಂದೂ ಕೂಡ ಅದೇ ರೀತಿಯಾಗಿ ನಡೀತದೆ. ಆದರೆ ನಾವು ಪ್ರವಾಸೋದ್ಯಮ ಅಂದ ತಕ್ಷಣ ಕೇವಲ ಕರಾವಳಿಯಲ್ಲಿ ಮಾತ್ರ ಪ್ರವಾಸೋದ್ಯಮ ಆಗ್ತದೆ ಅಂತ ಅಲ್ಲ. ಯಾಕಂದರೆ ಪ್ರವಾಸೋದ್ಯಮ ನಮ್ಮ ಯಲ್ಲಾಪುರ ತಾಲೂಕಿನಲ್ಲೇ ನಾನು ಕಂಡುಕೊಂಡಂಗೆ 13 ಜಲಪಾತಗಳಿವೆ. ಬರೀ ಯಲ್ಲಾಪುರ ತಾಲೂಕಿನಲ್ಲಿ 13 ಜಲಪಾತಗಳಿವೆ. ಅಂದರೆ ಸಣ್ಣ ದೊಡ್ಡ ಎಲ್ಲ ಜಲಪಾತಗಳು ಸೇರಿ ಬೇಕಾದಷ್ಟು ಪ್ರವಾಸೋದ್ಯಮಿಗೆ ಇಲ್ಲಿ ಅವಕಾಶ ಇದೆ. ಹಾಗಾಗಿ ಆ ಪ್ರವಾಸೋದ್ಯಮ ಬೆಳಿಬೇಕಾದ್ರೆ ಈ ಒಂದು ಜಿಲ್ಲೆ ಘಟ್ಟದ ಮೇಲಿನ ತಾಲೂಕುಗಳಿಗೆ ಪ್ರತ್ಯೇಕ ಜಿಲ್ಲೆ ಅನ್ನೋದು ಒಂದು ಆಗಬೇಕು. ಈ ಕುರಿತಾಗಿ ಇವತ್ತು ಯಾಕಂದರೆ ಹಿಂದೆ ನಂದಿತ್ತು ಇದರಲ್ಲಿ ಭಾಗವಹಿಸಬಾರ್ದು ನಾನು ಅಂತ ಅನ್ನೋದಿತ್ತು. ಯಾಕಂದರೆ ಅವರಿಗೆ ನಾವು ಅದೇ ಪ್ರಶ್ನೆಯನ್ನೇ ಕೇಳಿದ್ದೀವಿ ನಾವು, ಯಲ್ಲಾಪುರ ಕೇಂದ್ರ ಯಾಕೆ ಆಗ್ಬಾರ್ದು? ಯಾಕಂದರೆ ಈಗ ಕೂಸು ಹುಟ್ಟೋದಕ್ಕಿಂತ ಮೊದಲೇ ಅದು ಹೆಣ್ಣೋ ಗಂಡೋ ಅಂಥೇಳಿ ತಿಳ್ಕೊಳ್ಳೋದಕ್ಕಿಂತ ಮೊದಲೇ ಹೆಸರಿಗಾಗಿ ಹೊಡೆದಾಟ. ಅದು ಶಿರ್ಸಿ ಜಿಲ್ಲೆನೋ, ಯಲ್ಲಾಪುರ ಜಿಲ್ಲೆನೋ, ಅಥವಾ ಸಿದ್ದಾಪುರ ಜಿಲ್ಲೆನೋ, ಅಥವಾ ಜೊಯ್ಡಾ ಜಿಲ್ಲೆನೋ, ಯಾರಿಗೂ ಗೊತ್ತಿಲ್ಲ. ಆದರೆ ಹಾಗೆ ಮಾಡೋದಕ್ಕಿಂತ ನಾನಂತೂ ಹೇಳ್ತೇನೆ, ನನ್ನ ವೈಯಕ್ತಿಕವಾಗಿ ಇಲ್ಲೇ ಆಗಬೇಕು ಅಂತೇಳಿ ಯಾರೂ ಇಟ್ಟುಕೊಳ್ಬೇಡಿ. ದಯವಿಟ್ಟು ನಾವು ಇಟ್ಟುಕೊಳ್ಳೋದು ಬೇಡ. ಈ ಜಿಲ್ಲಾ ಕೇಂದ್ರ ಇಲ್ಲೇ ಆಗಬೇಕು ಅಂತೇಳಿ ಯಾಕೆ? ಜಿಲ್ಲಾ ಕೇಂದ್ರ ಆಗಬೇಕು ಅಷ್ಟೇ, ಒಂದು ಜಿಲ್ಲೆ ಆಗಬೇಕು ಅಷ್ಟೇ, ಒಂದು ಪ್ರತ್ಯೇಕ ಜಿಲ್ಲೆ ಆಗಬೇಕು ಅಷ್ಟೇ. ಜಿಲ್ಲಾ ಕೇಂದ್ರ ಎಲ್ಲಿ ಆಗಬೇಕು ಅನ್ನೋದು ಅದು ದೈವೇಚ್ಛೆಗೆ ಬಿಟ್ಟುಬಿಟ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ ಈ ಒಂದು ಎಲ್ಲರೂ ಕೂಡ ಇದಕ್ಕೆ, ಯಾಕಂದರೆ ಈಗಾಗಲೇ ಹೇಳ್ದಂಗೆ ಬೇರೆ ಬೇರೆ ತಾಲೂಕಿನವ್ರು ಹೇಳಿದರೆ ಇದು ಮಧ್ಯವರ್ತಿ ಸ್ಥಳ ಇದು.
6 ತಾಲೂಕುಗಳನ್ನು 6 ತಾಲೂಕಿಗೆ ಅತ್ಯಂತ ನಿಕಟವಾದ ಸಂಪರ್ಕ ಇರೋದು ಯಲ್ಲಾಪುರಕ್ಕೆ. ಅದು ಸಿರ್ಸಿ ಇರ್ಬೋದು, ಮುಂಡಗೋಡು, ಸಿರ್ಸಿ, ಮುಂಡಗೋಡು, ಅಂಕೋಲ, ಕಾರವಾರ, ಆನಂತರ ಹಳಿಯಾಳ, ಆನಂತರ ಕಲಘಟಗಿ, ಇವೆಲ್ಲ ತಾಲೂಕುಗಳಿಗೆ ಇದು ಸಂಪರ್ಕ. 6 ತಾಲೂಕುಗಳಿಗೆ ಸಂಪರ್ಕವಾಗಿ ಮಧ್ಯವರ್ತಿ ಸ್ಥಳದಲ್ಲಿ ಯಲ್ಲಾಪುರ ಇದೆ. ಆನಂತರ ಹುಬ್ಳಿ ಅಂಕೋಲ ರೈಲು ಕೂಡ ಆಗ್ತಾ ಇದೆ. ಹಾಗಾಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಇದು ಚೆನ್ನಾಗಿದೆ. ಅದು ಮುಂದಿನ ದಿನಗಳಲ್ಲಿ ವಿಚಾರ ಮಾಡುವ. ಇಲ್ಲೇ ಆಗಲೇಬೇಕು ಅನ್ನುವಂಥ ಒತ್ತಾಸೆ ನಾನು ಬಿಟ್ಟುಬಿಟ್ಟಿದ್ದೇನೆ ಈಗ. ಹಾಗೆ ಒತ್ತಾಸೆ ಬಿಟ್ಟು ಘಟ್ಟದ ಮೇಲಿನ ತಾಲೂಕುಗಳಿಗೆ ಪ್ರತ್ಯೇಕ ಜಿಲ್ಲೆ ಆಗಬೇಕು. ಇದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ನಿರಂತರವಾಗಿ ಆಗಲಿ ಅಂತ ಹೇಳ್ತಾ, ನಮ್ಮೊಳಗಿನ ಭಿನ್ನಾಭಿಪ್ರಾಯಗಳನ್ನು ಮರೆತು, ಆನಂತರ ನಮ್ಮ ಪೂರ್ವಾಗ್ರಹಗಳನ್ನು ಬಿಟ್ಟು ನಾವು ಹೊಸ ಜಿಲ್ಲೆ ಅಷ್ಟೇ ನಮ್ಮದು, ಹೊಸ ಜಿಲ್ಲೆ ಅಷ್ಟೇ ಕೇಂದ್ರ ಮುಂದೆ ಅಂತ ಹೇಳ್ತಾ ಇಷ್ಟೊತ್ತುವರೆಗೆ ನನ್ನ ಮಾತು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.